ನಮಸ್ಕಾರ. ಗ್ರಾಮರಾಜ್ಯ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೋಸ್ಕರ ಪ್ರತಿ ಸಂಚಿಕೆಯಲ್ಲೂ ನಾವು ಹೊಸ ರೆಸಿಪಿಗಳನ್ನು ಗ್ರಾಮರಾಜ್ಯದ ವಸ್ತುಗಳನ್ನು ಬಳಸಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಇವತ್ತು ಯಾಕೆ ನಾವಿಬ್ಬರಿದ್ದೀವಿ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ಯಾಕಂತಂದರೆ ನನಗೋಸ್ಕರ ಮೀನಾಕ್ಷಿ ಅಜ್ಜಿ ಅವರು ಒಂದು ಸ್ಪೆಷಲ್ ಆಗಿರುವಂಥ ಮೆಂತೆ ಗೊಜ್ಜನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ಸೊ ಈ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀರಾ? ಏನೆಲ್ಲ ಬೇಕು ಐಟಮ್ಸ್? ಮೊದಲನೇದು ಮೆಂತೆ. ಓಕೆ. ನಂತರ ಸಾಸಿವೆ, ಮೆಣಸಿನಕಾಯಿ ಒಗ್ಗರಣೆಗೆ. ಓಕೆ. ಅದಕ್ಕೆ ತಕ್ಕಷ್ಟು ಬೆಲ್ಲ, ಸ್ವಲ್ಪ ರುಚಿಗೆ ಬೆಲ್ಲ ಹಾಕಿ. ಅದು ಕೊನೆಗೆ ಹಾಕೋದಾ? ಕೊನೆಗೆ ಹಾಕೋದು. ಇದು ಒಗ್ಗರಣೆ ಸಾಮಾನು ಇದೆ. ಒಗ್ಗರಣೆ ಸಾಮಾನು ಎಣ್ಣೆ, ಕಾಯಿ ತುರಿ, ಹುಳಿ, ಎಣ್ಣೆ ಹಾಕಿ ಒಗ್ಗರಣೆ ಹಾಕೋದು. ಮೊದಲಿಗೆ ಒಗ್ಗರಣೆ ಹಾಕೋದು. ಮೆಂತೆನ ಒಗ್ಗರಣೆ ಮಾಡೋದು. ಕಡೆಗೆ ಈ ಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಕಾಯಿ ಹಾಕಿ ಬಿಸಿ ಆಮೇಲೆ ಅದು ಅರಿಯೋ ಟೈಮಾಗಿ ಇದನ್ನೆಲ್ಲ ಹಾಕಿ ಇದ್ರ ಕಾಸಿದ ಎಣ್ಣೆಗೆ ಮೆಂತೆ ಹಾಕಿ ಒಗ್ಗರಣೆ ಮಾಡಿದ ಮೇಲೆ ಇದನ್ನ ಹಾಕಿ ಕುದಿಸ್ತದೆ. ಬಿಸಿ ಮಾಡಿ ಕೂಸಿಬಿಟ್ರೆ ಸರಿ. ಉಪ್ಪು, ಹುಳಿ ಎಲ್ಲ ಹಾಕಿ. ಓಕೆ. ಈಗ ಮೊದಲು ಎಣ್ಣೆ ರೆಡಿ ಇದೆ. ಎಣ್ಣೆ ರೆಡಿ ಇದೆ. ಓಕೆ. ಸರಿ. ಓಕೆ. ಈಗ ಮೆಂತೆ ಎಷ್ಟು ಮೆಂತೆ ಹಾಕೋದಾ? ಈಗಲೇ ಹಾಕೋದು. ಬಿಸಿ ಆಗ್ತಾ ಇದೆ. ಅಡ್ಡಿಲ್ಲ. ಸ್ವಲ್ಪ ಕೆಂಪಾಗೋ ತನಕ ಒಗ್ಗರಣೆ ಕಡೆ ಹಾಕ್ಬಿಡಿ. ಓಕೆ. ಮೆಂತೆ ಕೆಂಪಾಗಲಿ. ಕಡೆಗೆ ಅದು ಸಾಸಿವೆ, ಜೀರಿಗೆ ಸಾಸಿವೆ ಕಾಳಿದ್ದಲ್ಲ ಅದನ್ನೆಲ್ಲ ಹಾಕ್ಬಿಟ್ರೆ ಅದಕ್ಕೆ ಬೇವಿನ ಸೊಪ್ಪು ಎಲ್ಲನೂ ಸ್ವಲ್ಪ ಸಣ್ಣ ಉರಿಲಿ. ಸಣ್ಣ ಕೆಂಪಾಗ್ತು. ಈಗ ಅದನ್ನ ಹಾಕಿ ಸಾಸಿವೆ, ಮೆಣಸಿನ್ಕಾಯಿ ಎಲ್ಲ ಇದ್ದಿದ್ದ, ಬೇವಿನ ಸೊಪ್ಪು ತೋರ್ಸಾಕನ್ನು. ಓಕೆ. ಒಂದು ಮೆಣಸು. ಮೆಣಸು, ಬೇವಿನ ಸೊಪ್ಪು ಇಷ್ಟು ಹಾಕೋದೇನಾ? ಬೇವಿನ ಸೊಪ್ಪು, ಸಾಸಿವೆ, ಕರಿಬೇವು, ಇದಕ್ಕೊಂದು ಕಪ್ ನೀರು ಹಾಕಿರತ್ತೆ. ಈಗ ಹಾಕ್ಬಿಡ್ಲ? ದೂರ ನೀರು ಹಾಕಿ ನೀರ್ಲಿ ಕೆಂಪಾದ್ರೆ ನಾನೇ ಹಾಕ್ತೀನಿ. ಒಂದು ಅರ್ಧ ಲೋಟ ಸಾಕು. ಇದರಲ್ಲಿ ಅರ್ಧ ಲೋಟ ನೀರು. ಇನ್ನು ಅರ್ಧ ಲೋಟ ಅಲ್ಲಿ ಅದಕ್ಕೆ ಬೇಕು ಬೀಸಕ್ಕೆ ನೀರು ಅರ್ಧ ಲೋಟ. ಈಗ ಅದು ಕುದೀತಾ ಇರಲಿ. ಮತ್ತೆ ಅದನ್ನ ಮಿಕ್ಸಿಗೆ ಹಾಕ. ನಾನು ಯಾವುದು? ಅರಿಶಿನ ಪುಡಿ ಹಾಕೋದು. ಓಕೆ. ಸ್ವಲ್ಪ ಅರಿಶಿನ ಪುಡಿ ಇದಕ್ಕೆ ಹಾಕ್ಬಿಡ್ತೀನಿ. ಓಕೆ. ಎಷ್ಟು ಅರಿಶಿನ? ಸಾಕು, ಒಂದು ಸ್ಪೂನ್ ಅರಿಶಿನ. ಇದನ್ನ ಇಷ್ಟನ್ನು ಮಿಕ್ಸಿಗೆ ಹಾಕೋದಾ? ಕಾಯಿ ಮೆಣಸು, ಕಾಯಿ ತುರಿ, ಮೆಣಸು ಒಂದು 2-3, ಖಾರ ಎಷ್ಟು ಬೇಕೋ ಹಾಗೆ, ಹುಣಸೆ ಹಣ್ಣು. ಇದು ಸಣ್ಣದು ಮಾಡ್ಲಾ? ಇದು ಕುದೀತಾ ಇದೆ. ಕುದಿಲ್ಲ? ಅದು ಆಫ್ ಮಾಡ್ಲಾ? ಬೇಡ, ಕುದಿಲ್ಲ. ಹಾ. ಉಪ್ಪು ಯಾವುದಕ್ಕೆ? ಇದಕ್ಕೆ ಹಾಕೋದು. ಎಷ್ಟು ರುಚಿಗೆ ಬೇಕು ಉಪ್ಪು? ಅದಕ್ಕೆ ಹಾಕೋದಾ? ಎಷ್ಟು ಹಾಕ್ಲಿ? ಈಗ ಇಲ್ಲಿ ಒಂದು ಸ್ಪೂನ್ ಆಯಿತು. ಬೇಕು. ಓಕೆ. ಸಾಕು, ಕಡಿಮೆ ಆಗ್ತದೆ. ಓಕೆ. ನೀವು ಇದ್ರ ತಿರ್ಸಿ. ಓಕೆ. ಬೆಲ್ಲ ಆಮೇಲೆ? ಬೆಲ್ಲ ಇಲ್ಲೇ ಹಾಕ್ಬಿಟ್ರೆ ಆಗ್ತದೆ. ಓಕೆ. ಚೆನ್ನಾಗಿ ರುಬ್ಬೇಕು. ಅದು ನೀವು ಆ ಮೆಂತೆ ಬಗ್ಗೆ ಹೇಳ್ತಾ ಇದ್ರಿ, ಹೇಗೆ ಅದು ಒಂದು ಸ್ವಲ್ಪ ಅದನ್ನು ಕಡಿ ಮಾಡಿಕೊಂಡು ಮಾಡ್ಬೋದು? ಅದು ಕಡಿ ಹೇಳಿ. ಈಗ ನಾವು ನೇರವಾಗಿ ಮೆಂತೆ ಹೇಗೆ ಸಿಕ್ಕಿದೆ ಹಾಗೆ ಹಾಕಿದ್ದೀವಿ. ಹಾಕಿದೆ. ಹೌದು. ಸ್ವಲ್ಪ ನೀರು ಸೇರಿಸ್ಬೇಕಾ? ಅದು ತೊಳಸೋಕೆ ಬರಬೇಕಲ್ಲ, ಹಂಗಿದ್ರೆ ನಯಸ್ಸಾಗಲ್ಲ. ನಯಸ್ ಮಾಡಕ್ಕೆ ಸಾಕಾ? ಓಕೆ. ನೀವು ಚಿಕ್ಕವರಿದ್ದಾಗಿಂದ ಇದು ಮಾಡ್ತಾ ಇದ್ದೀರಾ ಅಡುಗೆನಾ? ಇದನ್ನ ಮೆಂತೆ ಗೊಜ್ಜು? ಇಲ್ಲ, ಸುಮಾರು ಈಗೊಂದು 8-10 ವರ್ಷ ಆಯ್ತು. ಇದು ಯಾರ ಮಾಡಿದ್ ನೋಡ್ಕೊಂಡು ಮಾಡಿದ್. ಹಾಗೆ ಚಟ್ನಿ ಮಾಡಿದಾಗ ಮಾಡ್ತಿದ್ವು. ಇಡೀ ಮೆಂತೆ ಹಾಕಿ ಮಾಡಿರ್ಲಿಲ್ಲ. ಈ ತರ ಗೊಜ್ಜು. ನೀವು ಅವಾಗೆಲ್ಲ ರುಬ್ಬೋದು ಕಲ್ಲಲ್ಲಿ ರುಬ್ತಾ ಇದ್ರಿ? ಕಲ್ಲಾಗಿ. ಹೌದೌದು, ಕಲ್ಲಾಗಿ. ಇಷ್ಟು ಸಾಕಾ? ಸಾಕು. ನೇಸಾಗಿ ನೇಸಾಯ್ತು.
ನೈಸ್. ಇಷ್ಟು ನೈಸ್ ಆದರೆ ಇನ್ನೀಗ ಇದಕ್ಕೆ ಹಾಕಿದ್ರು ನಾ ಒಂದು ಸ್ಪೂನ್ ತಗೊಂಡ್ಬೇಕಲ್ಲ. ಸ್ಪೂನು ಬಿಳಿ ಬಟ್ಟೆ ಬೇರೆ ಹಾಕೊಂಡಿದ್ದೀರಿ. ನಂದು ಜಾಸ್ತಿನ ನೈಸ್ ಆಯ್ತಾ ಇದು? ಚೆನ್ನಾಗತ್ತು. ಎಷ್ಟು ನೈಸ್ ಆದ್ರೂ ತೊಂದರೆ ಇನ್ನು ಸ್ವಲ್ಪ ನೀರು ಹಾಕಿ ಇದರಿಂದ ಅದೇ ತೆಗಿಬೋದಾ? ಅದೆಲ್ಲ ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇದಕ್ಕೆ ಹಾಕೊಂಬಿಟ್ರೆ ಅಜ್ಜಿ ದೆಸೆಯಿಂದ ನಾನು ಒಂದು ಹೊಸ ರೆಸಿಪಿ ಕಲಿಯೋಗ ಆಯಿತು. ಹೌದಲ್ಲ, ನನಗೊಂದು ಅವಕಾಶ ಸಿಕ್ಕಾಗತ್ತಲ್ಲ. ನಿಮ್ಗೆ ಈ ಥರ ಅವಕಾಶ ಸಿಗ್ತಿರಲಿಲ್ಲ, ಬರೀ ಮಾಡೋದಾಗಿತ್ತೆ ಹೊರತು. ನೀವು ಮಾಡಿದ್ದನ್ನು ನೋಡಿ ರುಚಿ ನೋಡಿ ನನಗೆ ಇದನ್ನು ಕಲಿಬೇಕು ಅಂತ ಆಸೆ ಆಗಿ, ಅಂದರೆ ಮೆಂತೆಯ ಸ್ವಾದವೇ ಬೇರೆ ಅಲ್ಲ. ಕೈಯಾಗ ಏನ ಹಾಂ ಚೂರು ಹಾಕಿ ನೀರು ಹಾಕು. ಸಾಕು. ಈಗ ಇದನ್ನು ಉಪ್ಪು ಕುದಿಸ್ಬೇಕು. ಹಾಕಲ್ಲ, ಉಪ್ಪು ಹಾಕಿದ್ದಲ್ಲ. ಹಾಕಾಯ್ತು. ಹ್ಞೂ ಕರೆಕ್ಟ್, ಉಪ್ಪು ಹಾಕ್ಯಾಯ್ತು. ಕುದಿಸ್ಬಿಟ್ರೆ ಆಯ್ತು. ಈಗ ಅದನ್ನು ತಿರುಗಿಸ್ಬೇಕಾ? ಒಂದು ಸರ್ತಿ ಹಾಂ ಕದಡಿರತ್ತೆ, ಕೈ ಆಡಿರೆ ಮೆತ್ತೆ ಗೊಜ್ಜು. ನೀವು ಆವಾಗ ನನಗೆ ಅಂದರೆ ಫಸ್ಟಿಗೆ ನೀವು ಕೊಟ್ಟಿದ್ದು ಸ್ವಲ್ಪ ಗಟ್ಟಿ ಇತ್ತಲ್ಲ, ಅಂದರೆ ಇದು ಗಟ್ಟಿ ಆಗತ್ತಾ? ಹಾಂ ಇದು ಗಟ್ಟಿ ಆಗಿದೆ. ಇನ್ನು ಇದು ಕುದಿಬೇಕಾ? ಹಾಂ ಹಂಗಿದ್ರೆ ಬೇಗ ಹಾಳಾಗಲ್ಲ ಇದು. ಫ್ರಿಜ್ಜಾಗಿ ಇಟ್ಟರೆ ಒಂದು ವಾರ ಊಟ ಮಾಡ್ಬೋದು. ಓಕೆ. ಬೆಲ್ಲ ಆಮೇಲೆ ಹಾಕೋದಾ? ಹಾಕ್ತೀರಿ ಈಗ. ಎಷ್ಟು ಬೆಲ್ಲ? ಸಾಧಾರಣ ಹಾಕಿ ಅದನ್ನೇ. ಹಾಂ ಇನ್ನು ಒಂದು ಇನ್ನೊಂದು 2 ಸ್ಪೂನು. 2 ಸ್ಪೂನ್ ಹಾಕ್ಬೇಕಾ? ಅದಕ್ಕೆ ಆ ಸ್ವೀಟ್ನೆಸ್ ಬಂದಿದ್ದು ಅದರಲ್ಲಿ. ಇಲ್ಲಾಂದ್ರೆ ಆ ಮೆಂತೆ ಜಾಸ್ತಿ ಕಹಿ. ಹೌದು, ಇಲ್ಲಪ್ಪ ಕಹಿ ಆಗೋದಿಲ್ಲ ಇದು ಹುರಿದ ಮೆಂತೆ. ಹುರಿದ ಮೆಂತೆ. ಹೌದು. ಹಾಂ ಆಯ್ತು. ಡಿಡೇಲ್ನಾಗ ಗೊಜ್ಜಿದು. ಹಾಂ ಅದನ್ನ ನೆನೆಸ್ಕೊಂಡಾಗನೇ ಬಾಯಲ್ಲಿ ನೀರು ಬರ್ತಾ ಇದೆ. ಕುದ್ಬಿಟ್ರೆ ಕುದಿಬೇಕು ಒಂದು ಸ್ವಲ್ಪ ದೊಡ್ಡ ಒಲೆ. ಸ್ವಲ್ಪ ಒಲೆ ಕುದಿಸಿದ. ಓಕೆ. ಅದೇ ಚೆನ್ನಾಗಿ ಕುದ್ದ ಮೇಲೆ ಕೊತ್ತ ಕೊತ್ತ ಕುದೀತಲ್ಲ, ಕಟ್ಟ ಮೇಲೆ ಈಗ ಕುದಿಯೋಕೆ ಬಿಡೋದಾ? ಬಿಟ್ಬಿಡೋದಾ? ಹಾಂ, ಆಫ್ ಮಾಡಿರತ್ತೆ. ಓಕೆ. ಇದೆ. ಈಗ ಇದು ಏನಕ್ಕೆ ಅನ್ನದ ಜೊತೆ ಸೈಡಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ಊಟ ಮಾಡೋದು, ಬೇರೆ ಏನೂ ಬೇಡ. ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಅದೇ ಅಷ್ಟೇ. ಚೆನ್ನಾಗಿ ಕುದೀತಾ ಇದೆ. ರುಚಿ ಭಾರಿ ರುಚಿ ಆಗ್ತದೆ. ನಿನ್ನೆ ಸರಿ ಊಟ ಮಾಡಿದ್ದೇವೆ ಈ ಗೊಜ್ಜು ಹಾಕೊಂಡು ಊಟ ಮಾಡಿ, ನಾನು ನಮ್ಮ ಮೊಮ್ಮಗಳು ಸೇರಿ. ಈಗ ಮೊಮ್ಮಗನಿಗೂ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಭಾರಿ ಇಷ್ಟ ಅವನಿಗಿದು. ಹೌದಾ? ನಿನ್ನೆ ಭಾರಿ ಚೆನ್ನಾಗಿ. ಈ ಮೊಮ್ಮಗನಿಗೂ ಹೇಳ್ಕೊಡ್ತಾ ಇದ್ದೀವಿ. ಅದೇ ಹೇಳಿದ್ದು, ನಮ್ಮ ಮೊಮ್ಮಗನಿಗೆ ಹೇಳ್ಕೊಟ್ಟಿದ್ದು ನಮ್ಮ ಮೊಮ್ಮಗನಿಗೆ ಆತನಯ್ಯ. ಆಹಾ, ಎಷ್ಟು ಚೆನ್ನಾಗಿ ಕುದೀತಾ ಇದಲ್ಲ. ಅದೇ ಹಿಂಗೆ ಕುದ್ಮೇಲೆ ಸ್ವಲ್ಪ ದಪ್ಪ ಬರ್ತಾವೆ. ಅದಕ್ಕೆ ದಪ್ಪ ಇದ್ದಿದ್ದು. ಅದೇ ಆಫ್ ಮಾಡಿರತ್ತೆ. ಇದು ಕೆಡೋದಿಲ್ಲ, ಹಳಸೋದಿಲ್ಲ. ಫ್ರಿಜ್ಜಲ್ಲಿ ಇಡಬೇಕಾ? ಫ್ರಿಜ್ಜಾಗಿ ಇಟ್ಟರೆ ಹೊರಗಡೆ ಇಟ್ಕೊಂಡು 2-3 ದಿವಸ ಏನು ತೊಂದರೆ ಆಗೋದಿಲ್ಲ. ಮತ್ತೆ ಅರಿಶಿನೂ ಇದೆ ಇದರಲ್ಲಿ. ಆರೋಗ್ಯಕ್ಕೆ ಅರಿಶಿನ ಒಳ್ಳೇದು, ಮೆಂತೆನೂ ಒಳ್ಳೇದು, ಮೆಂತೆ, ಮೆಣಸಿನಕಾಯಿ, ಒಣಮೆಣಸು. ಹೌದು, ಎಲ್ಲದೂ ಒಳ್ಳೇದಲ್ಲ. ಮತ್ತೆ ಎಲ್ಲ ಅಂದ್ರೆ ಗ್ರಾಮ ರಾಜ್ಯದಾಗಿರೋದ್ರಿಂದ ಜೋನಿ ಬೆಲ್ಲ, ಶುದ್ಧ ಬೆಲ್ಲವೇ ಅದೇ ಉಪಯೋಗ ಆಗಿದೆ. ಚೆನ್ನಾಗಿ ಬಂತಲ್ಲ ಇದೆ. ಸ್ವಲ್ಪ ಕುದಿಬೇಕು ಅನ್ಸುತ್ತೆ. ಸ್ವಲ್ಪ ಕುದೀತಾ ಬಂತು, ಚೂರು ಕುದ್ಬಿಟ್ರೆ ಆಯ್ತು. ನಂಗೆ ಯಾವಾಗ ಟೇಸ್ಟ್ ನೋಡಿಲ್ಲ ಅಂತ ಆಗ್ತಿದೆ, ಕಾಯ್ತಾ ಇದ್ದೀನಿ. ಟೇಸ್ಟ್ ನೋಡ್ಬೋದು ಎಲ್ಲದು. ಹಾಗೆ. ಬಟ್ ಅನ್ನಕ್ಕೆ ಹೀಗೆ ಕಲಸಿ ಉಂಡೆ ಮಾಡಿ ತಿನ್ನೋಕ್ಕೂ ಕೂಡ ಕೊಬ್ಬರಿ ಎಣ್ಣೆ ಆಗಲಿ ತುಪ್ಪ ಅಲ್ಲಿ ಹಾಕೊಂಡು ಕಲಸ್ಕೊಂಡು ಊಟ ಮಾಡಿರಾಯ್ತು. ಇದು ಸ್ವಲ್ಪ ಒಡಕಡಿ ಮಾಡಿದ್ರೆ ಒಂದು ಸ್ವಲ್ಪ ಕಡಿ ಮೆಂತೆ ಹಾಕಿ. ಅಂದ್ರೆ ಹೇಗೆ? ಮಿಕ್ಸಿ ಒಳಗೆ ಸ್ವಲ್ಪ ಒಡಕಡಿ ಮಾಡಿ ಹುರ್ಕೊಂಡು ಹುರಿದು ಮೆಂತೆ. ಈಗ ಮೆಂತೆ ಇಡಿ ಸಿಗುತ್ತೆ. ಇಡಿದೆ ಸಿಗುತ್ತೆ. ನೆಂದು ಬರ್ತದೆ ಅದ್ರಾಗ ಈಗ. ಹೌದು, ಮೆತ್ತಗಾಗಿರ್ತದೆ. ಯಾಕಂದ್ರೆ ನೀರು ಹಾಕಿ ಕುದಿಯುತ್ತೆ. ಅದೇ ಹಂಗಾಗಿ ಅದ್ರ ಸ್ಮೆಲ್ ತುಂಬಾ ಚೆನ್ನಾಗಿದೆ. ಪರಿಮಳ ಬರ್ತಾ ಇದೆ, ಪರಿಮಳ ಬರ್ತದೆ. ಅಂದ್ರೆ ಅದರ ಮೆಂತೆ ಮತ್ತೆ ಅರಿಶಿಣದ ಸ್ಮೆಲ್ ತುಂಬಾ ಚೆನ್ನಾಗಿ ಹೈಲೈಟ್ ಆಗ್ತದೆ. ಪರಿಮಳ ಬರ್ತಾ ಇದೆಯಾ?
ಫಸ್ಟಿಗೆ ಹಾ ಅಜ್ಜಿ ಹತ್ರ ಅಡಿಗೆ ಇದನ್ನ ಹೇಳ್ಕೊಡಿ, ಕ್ಯಾಮ್ರಾ ಮುಂದೆ ಬನ್ನಿ ಅಂತಂದ್ರೆ ತುಂಬಾ ಹಿಂದೆ ಮುಂದೆ ನೋಡಿದ್ರು. ಹಠ ಮಾಡಿದ್ದಕ್ಕೆ ಹೇಳ್ಕೊಡ್ತಿದ್ದಾರೆ. ನನ್ನ ಚಾನ್ಸ್ ಮಾತ್ರ ಅಲ್ಲ, ನಿಮ್ಮ ಚಾನ್ಸು ಕೂಡ. ಸೊ ಇದನ್ನ ಖಂಡಿತ ಟ್ರೈ ಮಾಡ್ಬೋದು, ತುಂಬಾ ಈಸಿ ಇದೆ. ಹೌದು, ಬೇಗ ಮಾಡ್ಕೊಳ್ಬೋದು. ನಮಗೆ ಇವತ್ತೇನು ಇಲ್ಲಪ್ಪ ಊಟಕ್ಕೆ ಹೇಳಿ ಇದ್ರನ್ನಂಥದ್ದು ಮೆಂತೆ ಹುರಿದು ಕಾಯಿ ಬೀಸ್ ಹಾಕೊಂಡು ಮಾಡಿದ್ರೆ ಆಯ್ತು ಅಷ್ಟೇ. ಮೆಣಸಿನ್ಕಾಯಿ ತುಂಬಾ ಕಷ್ಟನೂ ಇಲ್ಲ, ಅಂದ್ರೆ ಕಷ್ಟ ಇಲ್ಲ. ಮಾಡಿದ್ದು ಅಂತಾನೆ ಗೊತ್ತಾಗ್ತಿಲ್ಲ. ಹೌದು, ಫ್ರಿಜ್ ಅಲ್ಲಿ ಎಷ್ಟು ದಿನ, ಒಂದು ವಾರ ಇಡ್ಬೋದು ಅಂತ ಹೇಳಿದ್ದೆ ನೀವು? ಹೇಳ್ಬೋದು. ಬಾಟ್ಲಿ ಹಾಕಿ ಒಂದು ಬಾಟ್ಲಿ ಒಳಗೆ ಇಟ್ಟು ಹಾಕ್ಬಿಟ್ರೆ ಅಷ್ಟೇ. ಆದಷ್ಟು ಗಾಜಿಂದು ಅಥವಾ ಅದೇ ಗಾಜಿನ ಸ್ಟೀಲ್ ಇಂದ್ರಲ್ಲಿ ಇಟ್ರೆ ಸೇಫ್, ಒಳ್ಳೇದು ಆರೋಗ್ಯಕ್ಕೆ. ಹೌದು, ಆಗ್ತಾ ಬಂತಂತ ಆಯ್ತು. ಆಲ್ಮೋಸ್ಟ್ ದಪ್ಪ ಬರ್ತಾ ಇದೆ. ಸಾಕು ನಿನ್ ಕಡೆ ದಪ್ಪ. ಆಮೇಲೆ ಅದು ಹಾಗೆ ತಣ್ಣಗಾದಂಗೆ ದಪ್ಪ ಆಗುತ್ತೆ. ಆಫ್ ಮಾಡ್ಲಾ? ಆಫ್ ಮಾಡ್ಬೋದಾ? ಓಕೆ, ಸರಿ. ಈಗ ಇದನ್ನ ಗೊಜ್ಜು ಬೌಲಿಗೆ ಹಾಕೋಣ. ಬಿಸಿ ಇದೆ ಮಾತ್ರ, ಬಿಸಿ ಇದೆ ಸ್ವಲ್ಪ ತಡಿ. ಹೌದು, ಮೊಮ್ಮಕ್ಕಳು ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ ಇವರು ಒಂದು ಮೊಮ್ಮಗ ಆಯ್ತು ಇವತ್ತು. ಥ್ಯಾಂಕ್ ಯು, ಖುಷಿ ಆಯ್ತು ನಂಗೊಂದು. ಇದ ತೂತಿನ ಹುಟ್ಟಲ್ಲ, ಹಾಗಾಗಿ ಪರವಾಗಿಲ್ಲ, ನಿಲ್ಲದಿಲ್ಲ. ಲೈಫಲ್ಲೂ ಹಾಗೆ ಏನೇನೋ ಸೇವ್ ಮಾಡಕ್ ನೋಡ್ತೀವಿ, ಸ್ವಲ್ಪ ಸ್ವಲ್ಪ ಹೀಗೆ ಸೋರತ್ತೆ. ಏನ್ ಮಾಡೋದು? ಸೊ ನಿನ್ನೆ ಮಾಡ್ಬೇಕಾರೆ ಬೇವಿನ ಸೊಪ್ಪು ಇದ್ದಿಲ್ಲ, ಇಲ್ಲೇ ಮರದ ಇಲ್ಲೇ ಒಂದು ಗಿಡದಾಗ ಬೇವಿನ ಸೊಪ್ಪು ಇತ್ತು, ತಂದು ಅದಕ್ಕೆ ಹಾಕಿದ್ದು ಕಡೆಗೆ. ಮೊಮ್ಮಗ ಹುರಿದದ್ನ ಹಾಕಿದ್ದ. ಇವತ್ತು ಒಗ್ಗರಣೆಗೆ ಹಾಕಿದ್ವಿ. ಇವತ್ತು ಈ ಮೊಮ್ಮಗ ಬಂದ ಒಗ್ಗರಣೆಗೆ ಹಾಕಿದ್ವಿ ಬೇವಿನ ಸೊಪ್ಪು. ಸೊ ಒಟ್ಟಾರೆ ದಿಢೀರಾಗಿ ಒಂದು ಗೊಜ್ಜಿನ ತರ ಅದನ್ನ ಕ್ವಿಕ್ ಆಗಿ ನೀವು ಮನೆಯಲ್ಲಿ ಮಾಡಿಕೊಂಡು ಒಂದು 3-4 ದಿನ, 5 ದಿನ, 6 ದಿನ ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು, ಇಲ್ಲ ಹೊರಗಾದ್ರೆ 2-3 ದಿನ ಹಾಗೆ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಮತ್ತೆ ಸಿಂಪಲ್ ಮತ್ತು ಅಷ್ಟೇ ಟೇಸ್ಟಿ, ಹಾಗೆ ಹೆಲ್ತಿ, ಬಿಸಿ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ಸೊ ಇದು ಮೆಂತೆ ಗೊಜ್ಜು, ಗ್ರಾಮ ರಾಜ್ಯದ ಮೆಂತೆ ಗೊಜ್ಜು. ಬಿಸಿ ಬಿಸಿ ಆಗಿದೆ, ಬಟ್ ತಣ್ಣಗೂ ಕೂಡ ಇದ್ರೂ ಕೂಡ ಅಷ್ಟೇ. ಅನ್ನದ ಜೊತೆ, ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಅಥವಾ ತೆಂಗಿನೆಣ್ಣೆ ಹಾಕೊಂಡು ಇದನ್ನ ಅದ್ರ ಜೊತೆ ಸೇರಿಸ್ಕೊಂಡು ಊಟ ಮಾಡಿದ್ರೆ ಅದರ ರುಚಿ ಸ್ವರ್ಗಕ್ಕೆ ಸಮ. ಥ್ಯಾಂಕ್ ಯು ಸೋ ಮಚ್. ರಾಜ್ಯದ ಮೊಮ್ಮಗ ಬಂದು ಇಬ್ರು ಸೇರಿ ಮಾಡಿದ್ದು ಖುಷಿಯಾಗಿ ಎಲ್ಲರೂ ತಿನ್ನಿ. ಥ್ಯಾಂಕ್ ಯು ಅಜ್ಜಿ. ಥ್ಯಾಂಕ್ ಯು.